ವಿರಾಮದ ಬಳಿಕ ಮತ್ತೆ ಸ್ವಾಗತ. 3 ತಿಂಗಳ ಸಂಬಳ ನೀಡದ್ದಕ್ಕೆ ಗ್ರಂಥಪಾಲಕಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೆಸರು ಬರೆದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ನಲ್ಲಿ ಹೆಸರಿದ್ರು ಕೂಡ ಎಫ್ಐಆರ್ ನಲ್ಲಿ ಮಾತ್ರ ಇಲ್ಲ ಹೆಸರು. ಪಿಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಮಾಜಿ ಪಿಡಿಒ ಸಾವಿಗೆ ಕಾರಣರಾದವರ ಹೆಸರು ನೋಡಿ, ಇವರ ಹೆಸರನ್ನ ಬರೆದಿಟ್ಟು ಸಾವಿಗೆ ಕಾರಣರಾದವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಭಾಗ್ಯವಂತಿ. ಎಫ್ಐಆರ್ ನಲ್ಲಿ ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ಯಾಕೆ? ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಬಿಜೆಪಿ ಪಾಳೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಎಫ್ಐಆರ್ ನಲ್ಲಿ ಯಾಕೆ ಹೆಸರಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದೆ. ಗ್ರಂಥಪಾಲಕಿ ಭಾಗ್ಯವಂತಿ ಅವರಿಗೆ 3 ತಿಂಗಳಿನಿಂದ ಸಂಬಳ ಕೊಡದೆ ಇವರೆಲ್ಲರೂ ಕೂಡ ಆಟ ಆಡಿಸಿದ್ರು. 2 ಮಕ್ಕಳಿದ್ರು, ಪಾಪ ಕಾಲೇಜ್ ಫೀಸ್ ಕಟ್ಟಕ್ ನನಗೆ ಹಣ ಇಲ್ಲ, ಮಕ್ಕಳಿಗೆ ಸಂಬಳ ಕೊಡಿ ಅಂತ ಹೇಳಿ ಗೋಕರಿದ್ರು ಕೂಡ ಭಾಗ್ಯವಂತಿಗೆ ಸಂಬಳ ಕೊಟ್ಟೇ ಇರಲಿಲ್ಲ. ಅದಾದ ನಂತರ ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಆಫೀಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಗಂಡ ತೆಂಗಿನಕಾಯಿ ಮಾರುವಂತ ವ್ಯಾಪಾರಿ, ಬಡತನದ ಕುಟುಂಬ, 2 ಮಕ್ಕಳು, ಇವರೇ ಆಧಾರ ಆಗಿದ್ರು. ಆದ್ರೆ ಈಗ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದರಲ್ಲಿ ಇವ್ರ ಹೆಸರೇ ಇಲ್ವಂತೆ. ಈ ಯಾರ್ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರ ಹೆಸರೇ ಇಲ್ವಂತೆ. ಕಲಬುರಗಿಯಲ್ಲಿ ಗ್ರಂಥಪಾಲಕಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟೀಕೆ ಮಾಡೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರು. ಇಂಥ ವಿಚಾರದಲ್ಲೆಲ್ಲ ಪಾಲಿಟಿಕ್ಸ್ ಮಾಡಬಾರದು. ಟೀಕೆ ಮತ್ತೊಂದು ಏನೂ ಮಾಡಬಾರದು, ಅದು ಅವರ ಕರ್ತವ್ಯ ಕೂಡ ಹೌದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ನಾನು ಹೇಳೋದು ಒಂದೇ ಪಾಸಿಟಿವ್, ಕ್ರಿಟಿಸಮ್ ಮಾಡಿ ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ, ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ಮಾಡಿರಲಿ, ಯಾರೇ ಮಾಡಿರಲಿ, ಏನೇ ಆಗಿರಲಿ, ಆದ್ರೆ ಗ್ರಂಥಪಾಲಕಿಯೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಫೀಸ್ ಕಟ್ಟಬೇಕಾಗಿತ್ತು, ಸಂಬಳ ಆಗಿಲ್ಲ 3 ತಿಂಗಳಿಂದ. ಸಂಬಳ ಆಗದೆ ಇರೋದ್ರಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಗೆ ಆಧಾರ ಆಗಿದ್ದವರು, ಇಂಥವ್ರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಯಾಕೆ ಎಫ್ಐಆರ್ ನಲ್ಲಿ ಇಲ್ಲ? ಎಫ್ಐಆರ್ ನಲ್ಲಿ ಕೈ ಬಿಟ್ಟಿದ್ದು ಯಾಕೆ? ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿ ಅವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವ್ರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ನಾವು ಅವ್ರಿಗೆ ಏನ್ ಹೇಳ್ಕೊಳ್ತೀವಿ ಅಂದ್ರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಮಾಡಬಾರದು ಅಂತ ಹೇಳೋದಿಲ್ಲ. ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದ್ರೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಅವರಿಗೆ ಹೇಳ್ಬೇಕಾಗತ್ತೆ. ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿ ಅವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವ್ರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. 3 ತಿಂಗಳ ಸಂಬಳ ನೀಡದ್ದಕ್ಕೆ ಗ್ರಂಥಪಾಲಕಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೆಸರು ಬರೆದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ನಲ್ಲಿ ಹೆಸರಿದ್ರು ಕೂಡ ಎಫ್ಐಆರ್ ನಲ್ಲಿ ಮಾತ್ರ ಇಲ್ಲ ಹೆಸರು. ಪಿಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಮಾಜಿ ಪಿಡಿಒ ಸಾವಿಗೆ ಕಾರಣರಾದವರ ಹೆಸರು ನೋಡಿ, ಇವರ ಹೆಸರನ್ನ ಬರೆದಿಟ್ಟು ಸಾವಿಗೆ ಕಾರಣರಾದವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಭಾಗ್ಯವಂತಿ. ಎಫ್ಐಆರ್ ನಲ್ಲಿ ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ಯಾಕೆ? ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಬಿಜೆಪಿ ಪಾಳೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಎಫ್ಐಆರ್ ನಲ್ಲಿ ಯಾಕೆ ಹೆಸರಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದೆ. ಗ್ರಂಥಪಾಲಕಿ ಭಾಗ್ಯವಂತಿ ಅವರಿಗೆ 3 ತಿಂಗಳಿನಿಂದ ಸಂಬಳ ಕೊಡದೆ ಇವರೆಲ್ಲರೂ ಕೂಡ ಆಟ ಆಡಿಸಿದ್ರು. 2 ಮಕ್ಕಳಿದ್ರು, ಪಾಪ ಕಾಲೇಜ್ ಫೀಸ್ ಕಟ್ಟಕ್ ನನಗೆ ಹಣ ಇಲ್ಲ, ಮಕ್ಕಳಿಗೆ ಸಂಬಳ ಕೊಡಿ ಅಂತ ಹೇಳಿ ಗೋಕರಿದ್ರು ಕೂಡ ಭಾಗ್ಯವಂತಿಗೆ ಸಂಬಳ ಕೊಟ್ಟೇ ಇರಲಿಲ್ಲ. ಅದಾದ ನಂತರ ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಆಫೀಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಗಂಡ ತೆಂಗಿನಕಾಯಿ ಮಾರುವಂತ ವ್ಯಾಪಾರಿ, ಬಡತನದ ಕುಟುಂಬ, 2 ಮಕ್ಕಳು, ಇವರೇ ಆಧಾರ ಆಗಿದ್ರು. ಆದ್ರೆ ಈಗ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದರಲ್ಲಿ ಇವ್ರ ಹೆಸರೇ ಇಲ್ವಂತೆ. ಈ ಯಾರ್ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರ ಹೆಸರೇ ಇಲ್ವಂತೆ. ಕಲಬುರಗಿಯಲ್ಲಿ ಗ್ರಂಥಪಾಲಕಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟೀಕೆ ಮಾಡೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರು. ಇಂಥ ವಿಚಾರದಲ್ಲೆಲ್ಲ ಪಾಲಿಟಿಕ್ಸ್ ಮಾಡಬಾರದು. ಟೀಕೆ ಮತ್ತೊಂದು ಏನೂ ಮಾಡಬಾರದು, ಅದು ಅವರ ಕರ್ತವ್ಯ ಕೂಡ ಹೌದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ನಾನು ಹೇಳೋದು ಒಂದೇ ಪಾಸಿಟಿವ್, ಕ್ರಿಟಿಸಮ್ ಮಾಡಿ ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ, ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ಮಾಡಿರಲಿ, ಯಾರೇ ಮಾಡಿರಲಿ, ಏನೇ ಆಗಿರಲಿ, ಆದ್ರೆ ಗ್ರಂಥಪಾಲಕಿಯೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಫೀಸ್ ಕಟ್ಟಬೇಕಾಗಿತ್ತು, ಸಂಬಳ ಆಗಿಲ್ಲ 3 ತಿಂಗಳಿಂದ. ಸಂಬಳ ಆಗದೆ ಇರೋದ್ರಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಗೆ ಆಧಾರ ಆಗಿದ್ದವರು, ಇಂಥವ್ರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಯಾಕೆ ಎಫ್ಐಆರ್ ನಲ್ಲಿ ಇಲ್ಲ? ಎಫ್ಐಆರ್ ನಲ್ಲಿ ಕೈ ಬಿಟ್ಟಿದ್ದು ಯಾಕೆ?
ಇಲ್ಲ ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ನಾವು ಅವ್ರಿಗೆ ಏನ್ ಹೇಳ್ಕೊಳ್ತೀವಿ ಅಂದ್ರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಮಾಡಬಾರದು ಅಂತ ಹೇಳೋದಿಲ್ಲ. ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದ್ರೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಅವರಿಗೆ ಹೇಳ್ಬೇಕಾಗತ್ತೆ. ಇಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. 3 ತಿಂಗಳ ಸಂಬಳ ನೀಡದ್ದಕ್ಕೆ ಗ್ರಂಥಪಾಲಕಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೆಸರು ಬರೆದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ನಲ್ಲಿ ಹೆಸರಿದ್ರು ಕೂಡ ಎಫ್ಐಆರ್ ನಲ್ಲಿ ಮಾತ್ರ ಇಲ್ಲ ಹೆಸರು. ಪಿಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಮಾಜಿ ಪಿಡಿಒ ಸಾವಿಗೆ ಕಾರಣರಾದವರ ಹೆಸರು ನೋಡಿ, ಇವರ ಹೆಸರನ್ನ ಬರೆದಿಟ್ಟು ಸಾವಿಗೆ ಕಾರಣರಾದವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಭಾಗ್ಯವಂತಿ. ಎಫ್ಐಆರ್ ನಲ್ಲಿ ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ ಯಾಕೆ? ಅಧಿಕಾರಿಗಳ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಬಿಜೆಪಿ ಪಾಳೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಎಫ್ಐಆರ್ ನಲ್ಲಿ ಯಾಕೆ ಹೆಸರಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದೆ. ಗ್ರಂಥಪಾಲಕಿ ಭಾಗ್ಯವಂತಿ ಅವರಿಗೆ 3 ತಿಂಗಳಿನಿಂದ ಸಂಬಳ ಕೊಡದೆ ಇವರೆಲ್ಲರೂ ಕೂಡ ಆಟ ಆಡಿಸಿದ್ರು. 2 ಮಕ್ಕಳಿದ್ರು, ಪಾಪ ಕಾಲೇಜ್ ಫೀಸ್ ಕಟ್ಟಕ್ ನನಗೆ ಹಣ ಇಲ್ಲ, ಮಕ್ಕಳಿಗೆ ಸಂಬಳ ಕೊಡಿ ಅಂತೇಳಿ ಗೋಕರಿದ್ರು ಕೂಡ ಭಾಗ್ಯವಂತಿಗೆ ಸಂಬಳ ಕೊಟ್ಟೇ ಇರಲಿಲ್ಲ. ಅದಾದ ನಂತರ ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಆಫೀಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಗಂಡ ತೆಂಗಿನಕಾಯಿ ಮಾರುವಂತ ವ್ಯಾಪಾರಿ, ಬಡತನದ ಕುಟುಂಬ, 2 ಮಕ್ಕಳು, ಇವರೇ ಆಧಾರ ಆಗಿದ್ರು. ಆದ್ರೆ ಈಗ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದರಲ್ಲಿ ಇವ್ರ ಹೆಸರೇ ಇಲ್ವಂತೆ. ಈ ಯಾರ್ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರ ಹೆಸರೇ ಇಲ್ವಂತೆ. ಕಲಬುರಗಿಯಲ್ಲಿ ಗ್ರಂಥಪಾಲಕಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟೀಕೆ ಮಾಡೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರು. ಇಂಥ ವಿಚಾರದಲ್ಲೆಲ್ಲ ಪಾಲಿಟಿಕ್ಸ್ ಮಾಡಬಾರದು, ಟೀಕೆ ಮತ್ತೊಂದು ಏನೂ ಮಾಡಬಾರದು. ಅದು ಅವರ ಕರ್ತವ್ಯ ಕೂಡ ಹೌದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ನಾನು ಹೇಳೋದು ಒಂದೇ ಪಾಸಿಟಿವ್, ಕ್ರಿಟಿಸಮ್ ಮಾಡಿ ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ, ರಾಜಕೀಯಕ್ಕಾಗಿ ಕ್ರಿಟಿಸಿಸಮ್ ಮಾಡೋದು ಬೇಡ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಏನೇ ಆಗಿರ್ಲಿ, ಆದ್ರೆ ಗ್ರಂಥಪಾಲಕಿಯೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಫೀಸ್ ಕಟ್ಟಬೇಕಾಗಿತ್ತು, ಸಂಬಳ ಆಗಿಲ್ಲ 3 ತಿಂಗಳಿಂದ. ಸಂಬಳ ಆಗದೆ ಇರೋದ್ರಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಗೆ ಆಧಾರ ಆಗಿದ್ದವರು, ಇಂಥವ್ರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಯಾಕೆ ಎಫ್ಐಆರ್ ನಲ್ಲಿ ಇಲ್ಲ? ಎಫ್ಐಆರ್ ನಲ್ಲಿ ಕೈ ಬಿಟ್ಟಿದ್ ಯಾಕೆ? ಇಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ನಾವು ಅವ್ರಿಗೆ ಏನ್ ಹೇಳ್ಕೊಳ್ತೀವಿ ಅಂದ್ರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಮಾಡಬಾರದು ಅಂತ ಹೇಳೋದಿಲ್ಲ. ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದ್ರೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಅವರಿಗೆ ಹೇಳ್ಬೇಕಾಗತ್ತೆ. ಇಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ.